ಪ್ರಧಾನಮಂತ್ರಿ ಪೋಷಣೆ ಯೋಜನೆ ಏನಿದೆ, PM ಪೋಷಣೆ ಯೋಜನೆ, ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಏನಿದಾವೆ, ಈ ಯೋಜನೆಯ ಮುಖ್ಯ ಉದ್ದೇಶ ಅಂದರೆ ಶಾಲಾ ಮಕ್ಕಳಿಗೆ, ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಪ್ರೌಢಶಾಲೆಯ ಮಕ್ಕಳಿಗೆ ಅವರ ಹಾಜರಾತಿಯನ್ನು ಹೆಚ್ಚಿಗೆ ಮಾಡಬೇಕು. ಅವರಿಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶಗಳು ಹೊಂದುವಂಥ, ಅವರ ಆರೋಗ್ಯವನ್ನು ವರ್ಧಿಸುವಂಥ ಎಜುಕೇಷನಲ್ಲಿ ಮುಂದೆ ಆಗಲಿ ಅವರು ಒಳ್ಳೆಯ ಪ್ರೋಟೀನ್ಗಳನ್ನು ಪಡೆದುವಂಥ ಉದ್ದೇಶದಿಂದ ಈ ಯೋಜನೆ ಮಾಡಿದ್ದಾರೆ. ಆದರೆ ನಮ್ಮ ಕಲಬುರಗಿಯಲ್ಲಿ ಏನಾಗ್ತಾ ಇದೆ ಅಂದರೆ ಅಧಿಕಾರಿಗಳನ್ನು ಸೇರಿಕೊಂಡು, ಏಜೆನ್ಸಿ ಜೊತೆ ಸೇರಿಕೊಂಡು ಅದರಲ್ಲಿ ಥರ್ಡ್ ಪಾರ್ಟಿ ಕೂಡ ಶಾಮೀಲಾಗಿದ್ದಾರೆ. ಕಳಪೆ ಅತ್ಯಂದ್ರ ಯಾವುದೇ ತಿನ್ನಲು ಯೋಗ್ಯವಿಲ್ಲದಂತ ಬೇಳೆನ ಸರಬರಾಜು ಮಾಡಿ ಮಕ್ಕಳು ಏನು ಉತ್ತಮ ಆರೋಗ್ಯದಿಂದ ಮಕ್ಕಳು ಕೂಡ ತಿಂದರೆ ಅವರಿಗೆ ಅನಾರೋಗ್ಯ ಆಗುತ್ತೆ ಅಂತ ಬೇಳೆನ ಸರಬರಾಜು ಮಾಡ್ತಾ ಇದ್ದಾರೆ. ತಾವು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ತಾವು ನೋಡ್ತಾ ಇರಬಹುದು, ಎಲ್ಲ ಮಾಧ್ಯಮದಲ್ಲಿ ಇದೇ ಬರ್ತಾ ಇದೆ. ಆದರೆ ಈ ಅಕ್ಷರ ದಾಸೋಗ AD ಇರ್ಬೋದು, EO ಇರ್ಬೋದು, ಮತ್ತೆ CO ಅವರು ಮತ್ತೆ ಮೇಲೆ ಕಮಿಷನರ್ ಕೂಡ ಇದರ ಇನ್ವಾಲ್ವ್ ಆಗಿದ್ದಾರೆ. ಪ್ರತಿಯೊಂದು ಕ್ವಿಂಟಲ್ಗೆ ಇವರಿಗೆ 100 ರೂಪಾಯಿ 200 ರೂಪಾಯಿ ಹಪ್ತಾ ಹೋಗ್ತಾ ಇದೆ. ಇವರು ಹಪ್ತಾ ವಸೂಲಿ ಮಾಡ್ತಾ ಇದ್ದು ಬಡ ಮಕ್ಕಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಥರ್ಡ್ ಪಾರ್ಟಿ ಅಂತ ಫಿಕ್ಸ್ ಮಾಡಿದ್ದಾರೆ. ಏನು FSSAI ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ನಾಮ್ಸ್ ಇದೆ, ಆ ನಾಮ್ಸ್ ಪ್ರಕಾರ ಪ್ರೋಟೀನ್ ಉಳ್ಳುವ ಬೇಳೆಯನ್ನು ಸರಬರಾಜು ಮಾಡಬೇಕಂತ ಅಗ್ರಿಮೆಂಟ್ ಆಗಿದೆ. ಇವರು ಸರಬರಾಜು ಮಾಡ್ತಾ ತಾವು ವಿಡಿಯೋಲಿ ನೋಡ್ತಾ ಇರಬಹುದು, ಅತ್ಯಂತ ಕಳಪೆ ತಿನ್ನಲು ಅಯೋಗ್ಯವಾಗಂತ ಬೇಳೆಯನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಹುಳ, ಕೆಲವೊಂದು ಶಾಲೆಗಳಲ್ಲಿ ಹುಳ ಕೂಡ ಇದೆ, ಕೆಲವೊಂದರಲ್ಲಿ ಸಬ್ ಸ್ಟ್ಯಾಂಡರ್ಡ್ ಅಂತ ನಾವು ಹೇಳ್ತೇವೆ. ಆದರೆ ಫುಡ್ ಸೇಫ್ಟಿ ಆಫೀಸರ್ಗಳು ದುಡ್ಡು ತಿಂದು ಪ್ರತಿ ಕ್ವಿಂಟಲ್ಗೆ 100 ರೂಪಾಯಿ ಅಥವಾ 200 ರೂಪಾಯಿ ದುಡ್ಡು ತಿಂದು ಅವರಿಗೆ ಬೇಕಾದಂತ ವರದಿ ನೀಡ್ತಾ ಇದ್ದಾರೆ. ಆದರೆ ಥರ್ಡ್ ಪಾರ್ಟಿಯನ್ನು ಅವರು ಕೂಡ 100 ರಿಂದ 200 ರೂಪಾಯಿ ಪಡೆದು ಏಜೆನ್ಸಿಯಿಂದ ಪಡೆದು ಅವರು ಕೂಡ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ತಿನ್ನಲು ಅಯೋಗ್ಯವಾಗಂತ ತೊಗರಿ ಬೇಳೆಯನ್ನ ನಮ್ಮ ಬಡ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲೂ ಕೂಡ ಅಪೌಷ್ಟಿಕತೆ ನಿವಾರಣೆ ಆಗೋದಿಲ್ಲ. ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಕೂಡಲೇ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಇವರನ್ನು ಅರೆಸ್ಟ್ ಮಾಡಿಸಬೇಕು. ಯಾಕಂದ್ರೆ ಇಂಥ ಕಳಪೆ ಮಟ್ಟದ ಬೇಳೆ ಸರಬರಾಜು ಮಾಡೋದ್ರಿಂದ ಈ ಮಕ್ಕಳು, ನಮ್ಮ ಮಕ್ಕಳು ಸೇವಿಸಿರುವುದರಿಂದ ಅವರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ನಮ್ಮ ಕಲಬುರಗಿ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆಜಿ ಅವರು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಯಾಕಂದ್ರೆ ಅವ್ರು ಬೇರೆ ಎಲ್ಲಾ ವಿಷಯ ಮಾತಾಡ್ತಾರೆ, ಆದ್ರೆ ನಗರದ ಅಭಿವೃದ್ಧಿ, ಬಡ ಮಕ್ಕಳ ಶಾಲೆ ಅಭಿವೃದ್ಧಿ ಬಗ್ಗೆ ಅವ್ರು ಮಾತಾಡುವುದಿಲ್ಲ. ದಯಮಾಡಿ ಸರ್, ಇಂಥ ವಿಷಯವನ್ನು ತಾವು ಗಂಭೀರವಾಗಿ ಪರಿಗಣಿಸಬೇಕು. ಇನ್ನೊಂದ್ಸಲ ನಾನು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗಕ್ಕೆ ಅಧ್ಯಕ್ಷರು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ತಾವು ಕೂಡಲೇ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಸುಮೋಟೋ ಆಗಿ ತಗೊಂಡು ಕಳಪೆಯನ್ನ ಏನು ಸರಬರಾಜು ಮಾಡ್ತಾ ಇದ್ದಾರೆ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅಕ್ಷರ ದಾಸೋಹ ಇಲಾಖೆ ಅಧಿಕಾರಿ ಆಗಿರ್ಬೋದು, EO, ತಾಲೂಕು ಪಂಚಾಯತ್ ಇರ್ಬೋದು, ಮತ್ತೆ ಮೇಲೆ ಆಯುಕ್ತರವರೆಗೂ ಏನು ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಇವರನ್ನ ಅರೆಸ್ಟ್ ಮಾಡಬೇಕು. ಥರ್ಡ್ ಪಾರ್ಟಿ ಏಜೆನ್ಸಿನ ಮೊದಲು ಅರೆಸ್ಟ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಈ ತರ ಕಳಪೆ ಬೇಳೆ ಸರಬರಾಜು ಮಾಡೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಅವರ ಕಲಿಕಾ ಸುಧಾರಣೆ ಕೂಡ ಸಾಧ್ಯನೇ ಇಲ್ಲ. ಸೊ ಇದನ್ನ ಕೂಡಲೇ ಸ್ಥಗಿತಗೊಳಿಸಿ ಇಂಥ ಕಳಪೆ ಬೇಳೆ ಸರಬರಾಜು ಮಾಡ್ತಿರೋ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ FSSAI ಅಧಿಕಾರಿಗಳ ಮೇಲೆ ಕೂಡ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಯಾಕಂದ್ರೆ ಅವರು ಕೂಡ ಸುಳ್ಳು ವರದಿ ಕೊಡ್ತಾ ಇದ್ದಾರೆ. ಇಂತಹ ಸುಳ್ಳು ವರದಿ ಕೊಟ್ಟು ಮಕ್ಕಳ ಪೌಷ್ಟಿಕ ನಾವು ಜಾಸ್ತಿ ಮಾಡ್ತೇವೆ ಅಂತ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಈ ಯೋಜನೆ ಫಲಕಾರಿ ಆಗ್ತಾ ಇಲ್ಲ, ಇವರು ಲೂಟಿ ಮಾಡ್ತಾ ಇದ್ದಾರೆ ಅಂತ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. CO ಅವರು ಕೂಡ ನಮ್ಮ ಯಾವುದೇ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಇಂಥವ್ರ ವಿರುದ್ಧ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಂಡು ಬಡ ಮಕ್ಕಳ ಏನು ಸರ್ಕಾರಿ ಶಾಲೆಯಲ್ಲಿ, ಅನುದಾನ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅವರ ಮಕ್ಕಳ ಬಗ್ಗೆ ತಾವು ಕಿಂಚತ್ತು ಕಾಳಜಿ ವಹಿಸಬೇಕಂತ ನಾನು ಈ ಮೂಲಕ ಆಗ್ರಹಿಸ್ತೇನೆ.